ನಾಗರಿಕರಿಗೆಲ್ಲ ನಮಸ್ಕಾರ. ನಾನು ನವೀನ ರಸ್ತೆ ರಾಯರ ಮಠದಲ್ಲಿ ಪುರೋಹಿತನಾಗಿ ಕೆಲಸ ಮಾಡೋದ ರಾಜೇಂದ್ರ ಪ್ರಸಾದ್ ಅಂತ. ನಿಮಗೊಂದು ವಿಶಿಷ್ಟವಾದ ವಿಷಯವನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಶ್ರೀ ರಾಜೀವ ಗೆಳೆಯರ ಬಳಗ ಅನ್ನೋದನ್ನು ನೀವೆಲ್ಲ ಕೇಳಿದ್ದೀರಾ. ಇದರ ರೂವಾರಿಯಾದ ಕುಮಾರ್ ಅವರು ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಇವರು ಇಂಥ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಅವರಿಗೆ ಬೇಕಾದ ಅವಶ್ಯಕತೆಗಳನ್ನು ಕೊಡ್ತಾ ಇದ್ದಾರೆ. ವೃಕ್ಷ ಪರಿಸರ ದಿನದಲ್ಲಿ ನಾಗರಿಕರಿಗೆ ವೃಕ್ಷಗಳನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಸಾರ್ವಜನಿಕ ಸ್ಥಳಗಳಲ್ಲಿ ದೇವಸ್ಥಾನ ಇಂಥ ಸಂದರ್ಭಗಳಲ್ಲಿ ಉಚಿತ ವೈದ್ಯಕೀಯ ತಪಾಸಣೆಯಿಂದ ಮಾಡಿಸ್ತಾ ಇದ್ದಾರೆ. ಈ ಕೆಲಸವನ್ನು ಅವರು ಸುಮಾರು 9 ವರ್ಷಗಳಿಂದ ಕುವೆಂಪು ನಗರದ ವಿವಿಧ ಬಡಾವಣೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಪಾರ್ಕ್ಗಳಲ್ಲಿ ಮಾಡ್ತಾಯಿದ್ದಾರೆ. ಇದು 10ನೇ ವರ್ಷಕ್ಕೆ ನಮ್ಮ ನವೀನ ರಸ್ತೆ ರಾಯರ ಮಠದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ನಾವು ಅವ್ರನ್ನ ಕೇಳಿದಾಗ ಭಾಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಹಾನುಭಾವರಾದ ಅಥವಾ ಪರಮ ಪೂಜ್ಯರಾದ ಶ್ರೀ ದತ್ತಪೀಠದ ಶ್ರೀ ವಿಜಯಾನಂದ ಸ್ವಾಮೀಜಿಯವರು, ಹಾಗೆ ಕುದೇರು ಮಠದ ಇಮ್ಮಡಿ ಗುರುಲಿಂಗ ಸ್ವಾಮಿಗಳವರು, ಈ ರಾಜೀವ್ ಸ್ನೇಹ ಬಳಗದ ಅಧ್ಯಕ್ಷರಾದಂಥ ರಾಜೀವ್ರವರು, ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾದಂಥ DT ಪ್ರಕಾಶ್ರವರು, ಹಾಗೂ ಸಮಾಜ ಸೇವಕರು ಆದ HK ರಾಮುರವರು ಮತ್ತು ವೈದ್ಯರಾದ K ಸಂತೋಷ್ ಅವರು, ಈ ಥರ ಗಣ್ಯ ವ್ಯಕ್ತಿಗಳು ಹಾಗೂ ಬೇರೆಯವರೆಲ್ಲ ಮಠದ ಸಿಬ್ಬಂದಿ ಎಲ್ಲ ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಖಂಡಿತ ನೀವೆಲ್ಲ ಬರಬೇಕು. ನಿಮ್ಮ ಮನೆಯವರನ್ನೆಲ್ಲ ಕರ್ಕೊಂಬರಬೇಕು, ಸ್ನೇಹಿತರನ್ನ ಕರ್ಕೊಂಬರಬೇಕು, ಪರಿಸರ ಪ್ರೇಮಿಗಳನ್ನು ಕರ್ಕೊಂಬಂದು ಇಲ್ಲಿ ಇವರು ನೀಡುವಂಥ ಈ ವೃಕ್ಷಗಳನ್ನು ಸ್ವೀಕರಿಸೋದು ಮಾತ್ರ ಅಲ್ಲ, ಅದನ್ನು ಬೆಳೆಸಿ ನೀವು ಅದಕ್ಕೆ ಪರಿಸರಕ್ಕೆ ನಿಮ್ಮ ಕಾಣಿಕೆಯನ್ನು ನೀಡಬೇಕು. ನಮಸ್ಕಾರ. ಮತ್ತೊಮ್ಮೆ ನಮಸ್ಕಾರ. ಈಗಾಗಲೇ ನಿಮಗೆ ತಿಳಿಸಿರುವಂತೆ ರಾಜೀವ್ ಸ್ನೇಹದ ಬಳಗದ ವತಿಯಿಂದ ಈ ವೃಕ್ಷಗಳ ವಿತರಣೆ ಕಾರ್ಯಕ್ರಮವನ್ನು ಅದರ ಸಂಚಾಲಕರಾದ ಕುಮಾರ್ ಅವರು ವಹಿಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ 14ನೇ ತಾರೀಕು ಭಾನುವಾರ ಸಾಯಂಕಾಲ 4:00ವರೆಗೆ ಕುವೆಂಪು ನಗರದ ನವೀನ ರಸ್ತೆ ರಾಯರ ಮಠದಲ್ಲಿ ನಡೆಯಲಿದೆ. ನಿಮಗಾಗಲೇ ಆಹ್ವಾನ ನೀಡಿದ್ದೀನಿ. ದಯವಿಟ್ಟು ನೀವು ನಿಮ್ಮ ಗೆಳೆಯರು, ಮನೆಯವರನ್ನೆಲ್ಲ, ವೃಕ್ಷ ಪ್ರೇಮಿಗಳನ್ನೆಲ್ಲ ಕರ್ಕೊಂಬನ್ನಿ. ಇದೊಂದೇ ಕೆಲಸ ಅಲ್ಲ, ನೀವು ಕುಮಾರ್ ಅವರನ್ನು ಸಂಪರ್ಕಿಸಿದರೆ ನಿಮ್ಮ ಮನೆಯಲ್ಲಾಗುವ ಅತ್ಯಂತ ಸಂತೋಷಮಯ ಕಾರ್ಯಕ್ರಮಗಳಿಗೆಲ್ಲ ಅವರು ಉಡುಗೊರೆಯಾಗಿ ಸಸಿಗಳನ್ನು ಕೊಡ್ತಾರೆ. ನೀವು ಅದನ್ನು ನಿಮ್ಮ ಬಂಧು ಮಿತ್ರರಿಗೆ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಈಗಿನ ಕಾಲದಲ್ಲಿ ತೆಂಗಿನಕಾಯಿ ಉಡುಗೊರೆ ಕೊಡೋದ್ರ ಬದಲು ಈ ಥರ ವೃಕ್ಷಗಳನ್ನು ಕೊಟ್ಟರೆ ಅವರು ಅದನ್ನು ನೆಟ್ಟು ನಿಮ್ಮನ್ನು ಯಾವಾಗಲೂ ಜ್ಞಾಪಿಸ್ಕೊತಾರೆ. ಔಷಧಿ ಗಿಡಗಳು, ತುಳಸಿ ಗಿಡಗಳು, ಯಾವುದು ಬೇಕಾದರೂ ಅವರು ನಿಮಗೆ ಕೊಡ್ತಾರೆ. ಅಂದರೆ ಅವ್ರನ್ನ ನೀವು ಮೊದಲೇ ಸಂಪರ್ಕಿಸಬೇಕು. ಅವರ ದೂರವಾಣಿ ನಂಬರನ್ನು ನಾನು ಮತ್ತೆ ಕೊಡ್ತೀನಿ. ಅವರನ್ನು ಸಂಪರ್ಕಿಸಿ ಇಂಥ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಪರಿಸರಕ್ಕೆ ನಿಮ್ಮ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ.